ದೇಶಾದ್ಯಂತ ವಿದ್ಯುತ್ ಖಾಸಗೀಕರಣದ ವಿರುದ್ಧ ಮತ್ತು ವಿದ್ಯುತ್ ಮೀಟರ್ ಬದಲಾವಣೆ, ಯೂನಿಟ್ ದರದ ಹೆಚ್ಚಳ ವಿರುದ್ಧ ಲಕ್ಷಾಂತರ ಸಹಿ ಸಂಗ್ರಹ ಮತ್ತು ರಾಜ್ಯವಾರು ಜಿಲ್ಲಾವಾರು ಪ್ರತಿಭಟನೆಗೆ ಕರೆ ನೀಡಿದೆ. ಕಲಬುರಗಿಯಲ್ಲಿ ಏಪ್ರಿಲ್ 7ರಂದು ಗುಲ್ಬರ್ಗಾ ವಿದ್ಯುತ್ ಸರಬರಾಜು ಕಂಪನಿ ಮುಂದೆ ಪ್ರತಿಭಟನೆಯನ್ನು ಹಮ್ಮಿಕೊಳ್ಳಲಾಗಿದೆ ಅಂತ ಕಮಿಟಿ ಸದಸ್ಯರಾದ SM ಶರ್ಮಾ ಅವರು ತಿಳಿಸಿದ್ದಾರೆ. ಇಂದು ನಗರದ ಪತ್ರಿಕಾ ಭವನದಲ್ಲಿ ನಡೆದ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು, ಜಿಲ್ಲೆಯ ವಿವಿಧೆಡೆಗಳಲ್ಲಿಯೂ ಪ್ರತಿಭಟನೆ ಹಮ್ಮಿಕೊಳ್ಳಲಾಗಿದೆ. ಅಲ್ಲದೆ ಜನರಿಗೆ ಜಾಗೃತಿ ಮೂಡಿಸುವ ಹಿನ್ನೆಲೆಯಲ್ಲಿ ವಿದ್ಯುತ್ ಖಾಸಗೀಕರಣ ಮಾಡುತ್ತಿದ್ದಾರೆ. ಆದ್ದರಿಂದ ಕಲಬುರಗಿಯಲ್ಲಿ ಏಪ್ರಿಲ್ 7ರಂದು ಗುಲ್ಬರ್ಗಾ ವಿದ್ಯುತ್ ಸರಬರಾಜು ಕಂಪನಿ ಎದುರು ಪ್ರತಿಭಟನೆ ಹಮ್ಮಿಕೊಳ್ಳಲಾಗಿದೆ ಎಂದು ತಿಳಿಸಿದ್ದಾರೆ. ಈ ಸುದ್ದಿಗೋಷ್ಠಿಯಲ್ಲಿ ಪ್ರಕಾಶ್ ಬಿರಾದಾರ್, KA ಕಲಬುರಗಿ, ಶಿವರಾಜ್ ಅಬ್ದುಲ್ ಖದೀರ್, ಅಬ್ದುಲ್ ವಹೀದ್, ಮಲ್ಕಪ್ಪ ಅವರು ಹಾಜರಿದ್ದರು. ಬ್ಯೂರೋ ರಿಪೋರ್ಟ್, RJ32 ಕನ್ನಡ ನ್ಯೂಸ್, ಕಲಬುರಗಿ. ಈ ಕರ್ನಾಟಕ ವಿದ್ಯುತ್ ಬಳಕೆದಾರರ ಸಂಘದಿಂದ ನಾವು ಗುಲ್ಬರ್ಗಾದಲ್ಲಿ ಪ್ರಾರಂಭಿಸಿದ್ದೀವಿ. ಸೊ ಯಾರ್ಯಾರು ವಿದ್ಯುತ್ತನ್ನು ಬಳಸ್ತಾ ಇದ್ದಾರೆ ಅವರೆಲ್ಲರೂ ಕೂಡ ಈ ಒಂದು ಸಂಘಕ್ಕೆ ಸದಸ್ಯರಾಗ್ಬೋದು. ಸೊ ಆ ನಿಟ್ಟಿನಲ್ಲಿ ಇವತ್ತು ನಮ್ಮ ಕರ್ನಾಟಕ ವಿದ್ಯುತ್ ಬಳಕೆದಾರರ ಸಂಘದಿಂದ ಒಂದು ಏನು ವಿದ್ಯುತ್ ಖಾಸಗೀಕರಣ ಏನು ಸರ್ಕಾರ ಮಾಡ್ತಾ ಇದೆ, ಕೇಂದ್ರ ಸರ್ಕಾರ ಆಗಿರ್ಬೋದು, ರಾಜ್ಯ ಸರ್ಕಾರ ಆಗಿರ್ಬೋದು, ಸೊ ಇದ್ರ ವಿರುದ್ಧ ನಾವು ಒಂದು ಹೋರಾಟವನ್ನು ಕೈಗೊಂಡಿದ್ದೀವಿ. ಮತ್ತು ಇದ್ರ ಬಗ್ಗೆ ಒಂದು ಜಾಗೃತಿನೂ ಮೂಡಿಸ್ಬೇಕು ಅಂತೇಳಿ, ಜನಗಳಲ್ಲಿ ಒಂದು ಜಾಗೃತಿ, ಬಳಕೆದಾರರಲ್ಲಿ ಒಂದು ಜಾಗೃತಿ ಮೂಡಿಸ್ಬೇಕಂತೇಳಿ ಈ ಒಂದು ಸಂಘದಿಂದ ನಾವು ಇವಾಗ ಕಾರ್ಯಚಟುವಟಿಕೆಯನ್ನು ಸ್ಟಾರ್ಟ್ ಮಾಡಿದ್ದೀವಿ. ಸೊ ಇದೇ ತಿಂಗಳು 7ನೇ ತಾರೀಕು, ನಾಳೆ ಬಿಟ್ಟು ಸೋಮವಾರ ದಿವಸ ಜೆಸ್ಕಾಮ್ ಆಫೀಸ್ ಎದುರುಗಡೆ, MD ಆಫೀಸ್ ಎದುರುಗಡೆ ಒಂದು ಪ್ರತಿಭಟನೆ ಇದೆ. ಏನು ಅಂದರೆ ಒಂದನೇ ಬೇಡಿಕೆ ವಿದ್ಯುತ್ ಖಾಸಗೀಕರಣ ನಿಲ್ಲಿಸಬೇಕು ಅಂತ ಅನ್ನೋದು, ಮತ್ತು ಸ್ಮಾರ್ಟ್ ಮೀಟರ್ ಅಳವಡಿಸ್ತಾ ಇದ್ದಾರೆ. ಸ್ಮಾರ್ಟ್ ಮೀಟರ್ ಎಷ್ಟು ಸ್ಮಾರ್ಟ್ ಆಗಿದೆ ಅಂತಂದರೆ, ನೀವು ಮೊಬೈಲ್ ಚಾರ್ಜಿಂಗ್ ಇಟ್ಟರು ಕೂಡ ಬಿಲ್ ಬರುವಂಥ ಒಂದು ಸ್ಮಾರ್ಟ್ ಆಗಿದೆ. ಆಮೇಲೆ ಪ್ರಿಪೇಯ್ಡ್ ಬಿಲ್, ಅದು 3 ತಿಂಗಳು 2 ತಿಂಗಳು ಮುಂಚೆ ನೀವು ಬಿಲ್ ಕಟ್ಟಬೇಕು. ಅದಕ್ಕೆ ಈಗ ಇಲ್ಲಿ ತನಕ ನಾವೇನು ಮಾಡ್ತೀವಿ, ಕರೆಂಟ್ ಬಿಲ್ ಪರ್ ಯೂನಿಟ್ ಎಷ್ಟು ಯೂಸ್ ಮಾಡಿದೆ ಒಂದು ನೋಡ್ಕೊಂಡ್ಬಿಟ್ಟು ನಾವು ಬಿಲ್ ಕಟ್ತೀವಿ. ಇನ್ನು ಮುಂದೆ ಹಾಗಿಲ್ಲ, ಮೊಬೈಲ್ ರೀಚಾರ್ಜ್ ಮಾಡ್ದಂಗೆ ನೀವು 2 ತಿಂಗಳ 3 ತಿಂಗಳು ಮುಂಚಿತವಾಗಿಯೇ ಕರೆಂಟಿಗೆ ಬಿಲ್ ಕಟ್ಟಬೇಕು. ಇದು ನಿಮಗೆ ಬಿಲ್ಲಿಂದ ಅಮೌಂಟ್ ಮುಗಿತಾ ಇದ್ದಂಗೆ ಆಟೋಮೆಟಿಕ್ ನಿಮ್ಮಲ್ಲೇ ಮನೇಲಿ ಕರೆಂಟ್ ಹೋಗುವಂಥ ಸಿಸ್ಟಮನ್ನು ತೊಗೊಂಡು ಬಂದಿದ್ದಾರೆ. ಸೊ ಇದು ಅತ್ಯಂತ ಜನವಿರೋಧಿ ಆಗಿರ್ತಕ್ಕಂಥದ್ದು. ಹಳ್ಳಿಗಳಿಂದ ಮತ್ತು ಬಡತನದಿಂದ ಕೂಡಿರೋ ದೇಶದಲ್ಲಿ ಇಂಥದ್ದೆಲ್ಲ ನಡೆಯೋದಿಲ್ಲ. ಆಮೇಲೆ ಕುಟೀರ ಜ್ಯೋತಿ, ಭಾಗ್ಯ ಜ್ಯೋತಿಗಳಾಗಿರ್ಬೋದು, ಆಮೇಲೆ ರೈತರಿಗೆ ಕೊಡ್ತಕ್ಕಂಥ ಸಬ್ಸಿಡಿ ಏನು ಪಂಪ್ ಸೆಟ್ಗಳಿಗೆ, ಸಣ್ಣ ರೈತರಿಗೇನು ಈ ನೀರಾವರಿಗೆ ಏನು ಪಂಪ್ ಸೆಟ್ ಮೇಲೆ ಸಬ್ಸಿಡಿ ಕೊಡ್ತಿದ್ರು ಅದನ್ನೆಲ್ಲ ವಾಪಸ್ ತೊಗೊಳ್ತಾ ಇದ್ದಾರೆ. ನಿಮಗೆಲ್ಲ ಗೊತ್ತಿದೆ, ಲಾಸ್ಟ್ ಟೈಮ್ 1.5 ವರ್ಷ ಏನು ರೈತರು ಹೋರಾಟ ಮಾಡಿದ್ರು, ಅದರಲ್ಲೂ ಕೂಡ ಈ ಒಂದು ಬೇಡಿಕೆ, ರೈತರ ಹೋರಾಟದಲ್ಲೂ ಈ ಬೇಡಿಕೆ ಇತ್ತು, ವಿದ್ಯುತ್ ಖಾಸಗೀಕರಣ ಮಾಡಬಾರ್ದು ಅಂಥೇಳಿ. ಸೊ ಈಗ ಅದನ್ನು ಮತ್ತೆ ಮಾಡಲ್ಲ ಅಂತೇಳಿ ಹೇಳಿಬಿಟ್ಟು ಅದನ್ನು ಹಂತ ಹಂತವಾಗಿ ಜಾರಿಗೊಳಿಸ್ತಾ ಇದ್ದಾರೆ. ಬೇರೆ ಬೇರೆ ರಾಜ್ಯದಲ್ಲಿ, ಬೇರೆ ಬೇರೆ ಜಿಲ್ಲೆ ಒಳಗಡೆ ಹಿನ್ನೆಲೆ ಮುಖಾಂತರ ಈ ಒಂದು ವಿದ್ಯುತ್ ಖಾಸಗೀಕರಣ ಮಾಡುವಂಥ ನೀತಿನ ಅನುಸರಿಸ್ತಾ ಇದ್ದಾರೆ. ಮತ್ತು ಸರ್ಕಾರನೇ ಬಿಲ್ಲನ್ನು ರೇಟ್ ಹೆಚ್ಚಿಗೆ ಮಾಡುವಂಥ ಕೆಲಸ ಸರ್ಕಾರ ಬೋರ್ಡ್ ಮಾಡ್ತಾ ಇದೆ. ಗುಲ್ಬರ್ಗಾದಲ್ಲಿ ನಿಮ್ಗೆ ಗೊತ್ತಿರಬೇಕು, ಇತ್ತೀಚೆಗೆ ಒಂದು KRC ಮೀಟಿಂಗ್ ಆಯಿತು DC ಆಫೀಸ್ ಒಳಗೆ. ಅವಾಗೆಲ್ಲ ನಾವು ಇದನ್ನು ವಿರೋಧ ಮಾಡಿದ್ವಿ. ಅವತ್ತು ಅವ್ರು ಹೇಳಿದ್ದು ಇಲ್ಲ, ನಾವು ಬಿಲ್ ಹೆಚ್ಚಿಗೆ ಮಾಡಲ್ಲ ಅಂತ ಹೇಳಿದ್ರು. ಆದರೆ ಇವಾಗ 36 ಪೈಸೆ ಹೆಚ್ಚಿಗೆ ಮಾಡಿದ್ದಾರೆ. ಎಂಥ ಒಂದು ಜನವಿರೋಧಿ ನೀತಿ ಅಂದರೆ ಇದು, 36 ಪೈಸೆ ಹೆಚ್ಚಿಗೆ ಮಾಡಿರೋದು. ಅಲ್ಲಿರೋ ಎಂಪ್ಲಾಯ್ಸ್ಗೆ ಪೆನ್ಷನ್ ಕೂಡ ಸಲುವಾಗಿ ಗ್ರಾಹಕರಿಂದ ಹಣನ ಕೇಳ್ತಾ ಇದ್ದಾರೆ. ಇದು ಯಾವ ನೀತಿ ಇದು? ಇಲ್ಲಿ ತನಕನೂ ಕೂಡ ಅದೇ KAB ವರ್ಕರ್ಸಿಗೆ ಮತ್ತು ಪೆನ್ಷನ್ ಕೊಟ್ಟಿರೋದು ಸರ್ಕಾರ ಆ ದುಡ್ಡನ್ನು ಭರಿಸ್ತಾ ಇತ್ತು. ಈಗಲೂ ಕೂಡ ಆ ಸರ್ಕಾರನೇ ಭರಿಸಬೇಕು ಅಂತ ಅನ್ನೋದು ನಮ್ಮ ಡಿಮ್ಯಾಂಡ್ ಆಗಿರ್ತಕ್ಕಂಥದ್ದು. ಮತ್ತು ಸ್ನೇಹಿತರೆ, ಇನ್ನೊಂದು ಇದರಲ್ಲಿದೆ, TOD ಅಂತ ತೊಗೊಂಡು ಬಂದಿದ್ದಾರೆ. ಅಂದರೆ ಟೈಮ್ ಆಫ್ ಡೇ ಅಂತ ಮಾಡ್ತಾ ಇದ್ದಾರೆ. ಈ ಸ್ಮಾರ್ಟ್ ಮೀಟರ್ ಬಂತಂದರೆ ಟೈಮ್ ಆಫ್ ಡೇ ಅಂತ ಅನ್ನೋದು ಅದೊಂದು ನೀತಿ. ಅದನ್ನು ಹೆಂಗೆ ಮಾಡ್ತಾರಪ್ಪ ಅಂದರೆ, ಮುಂಜಾನೆ ಒಂದು ರೇಟ್ ಇರ್ತದೆ, ಮಧ್ಯಾಹ್ನ ಒಂದು ರೇಟ್ ಇರ್ತದೆ, ಸಾಯಂಕಾಲ ಒಂದು ರೇಟ್ ಇರ್ತದೆ. ಆ ಮುಂಜಾನೆ ಒಂದು ರೇಟ್ರಿಗೆ ಪರ್ ಯೂನಿಟಿಗೆ 15 ರೂಪಾಯಿ ಚಾರ್ಜ್ ಮಾಡಬೇಕನ್ನೋ ಒಂದು ನೀತಿನ ರಚಿಸಿದ್ದಾರೆ. ಇದು ಒಂದು ರೀತಿ ಹಗಲು ದರೋಡೆ ಆಗುತ್ತೆ ಇದು. ಸೊ ಇದನ್ನು ನಾವು ಇವತ್ತು ವಿರೋಧ ಮಾಡಬೇಕಾಗಿದೆ. ಆಲ್ರೆಡಿ ಇವತ್ತು ಹಾಲಿನ ಬೆಲೆ ರೇಟ್ಗಳು ಜಾಸ್ತಿ ಆಗಿದಾವೆ, ಡೀಸೆಲ್ ರೇಟ್ ಜಾಸ್ತಿ ಆಗಿದೆ, ಎಲ್ಲ ರೇಟ್ಗಳು ಜಾಸ್ತಿ ಆಗಿದಾವೆ, ಕರೆಂಟ್ ರೇಟ್ ಜಾಸ್ತಿ ಆಗಿದೆ. ಅದರಲ್ಲಿ ಇಂಥ ನೀತಿ ಇವತ್ತು ಸರ್ಕಾರ ತರ್ತಕ್ಕಂಥದ್ದು ಅತ್ಯಂತ ಜನವಿರೋಧಿ ನೀತಿ. ಇದನ್ನು ನಾವು ಇಡೀ ಗುಲ್ಬರ್ಗಾದ ನಗರದ ಮತ್ತು ಕರ್ನಾಟಕದ ಜನತೆ ವಿರೋಧ ಮಾಡಬೇಕಂತೇಳಿ ನಾನು ಈ ಒಂದು ಸಭೆ ಮುಖಾಂತರ ಅಥವಾ ಈ ಪತ್ರಿಕಾಗೋಷ್ಠಿಗೆ ಮುಖಾಂತರ ಜನಗಳೆಲ್ಲ ಮನವಿ ಮಾಡ್ಕೋತಾ ಇದ್ದೀನಿ. ಆಮೇಲೆ ಇವತ್ತು ಗುಲ್ಬರ್ಗ ಜನತೆ ಗುಲ್ಬರ್ಗ ಜನತೆ 7ನೇ ತಾರೀಕೇನು ನಮ್ಮ ಬಳಕೆದಾರ ಸಂಘದ, ವಿದ್ಯುತ್ ಬಳಕೆದಾರ ಸಂಘದಿಂದ ಹೋರಾಟ ನಡೀತಾ ಇದೆ. ಆ ಹೋರಾಟಕ್ಕೆ ಹೆಚ್ಚಿನ ಸಂಖ್ಯೆಯಲ್ಲಿ ಬರಬೇಕು ಅಂಥೇಳಿ ನಾನು ಈ ಮುಖಾಂತರ ಗುಲ್ಬರ್ಗ ಜಿಲ್ಲೆಯ ಜನಗಳ ಅಲ್ಲಿ ಮನವಿ ಮಾಡ್ಕೊಳ್ಳೋಕ್ಕೆ ಇಷ್ಟಪಡ್ತಾ ಇದ್ದೀನಿ. ಸೊ ಈಗ ನಮ್ಮ ಆಮೇಲೆ ಮೀಟ್ರ್ ಕೂಡಿಸ್ಬೇಕಂದ್ರೂ ಕೂಡ ಆ ಸ್ಮಾರ್ಟ್ ಮೀಟ್ರ್ ಏನು ತರ್ತಾರೆ ಅದು 15,000 ರೂಪಾಯಿ ಚಾರ್ಜ್ ಮಾಡ್ತಾ ಇದ್ದಾರೆ. ನಾವೇ ಕೊಡ್ಬೇಕು ಅದಕ್ಕೆ ಕೊಟ್ಟು ಮತ್ತು ಆ ಥರ ಬಿಲ್ಲನ್ನು ಕಟ್ಟಬೇಕು. ಈ ಥರ ತೊಗೊಂಡು ಬರ್ತದೆ. ಬೇರೆ ಕಡೆ ಹಾಗಿಲ್ಲ, ಬೇರೆ ಜಿಲ್ಲೆಯಲ್ಲಿ ಬೇರೆ ಮಾಡಿದ್ದಾರೆ.
ಸೊ ಇದನ್ನು ಫಸ್ಟ್ ಆಫ್ ಆಲ್ ನಾವು ವಿರೋಧ ಮಾಡ್ತಿರೋದು ಮೀಟ್ರ್ ಕೂಡಿಸೋದು ಅವ್ರು 15,000 ಮಾಡಲಿ 20,000 ಮಾಡಲಿ, ಆದರೆ ಆ ಮೀಟ್ರೇ ಬೇಡ ನಮಗೆ ಅಂತೇಳಿ ನಾವು ವಿರೋಧ ಮಾಡ್ತಾಯಿದ್ವಿ. ಆ ಮೀಟ್ರ್ ಬರೋದ್ರಿಂದ ನಮ್ಮ ದಿನನಿತ್ಯದ ವೆಚ್ಚ ಜಾಸ್ತಿನೇ ಆಗುತ್ತೆ ಹೊರತಾಗಿ ಕಡಿಮೆ ಆಗಲ್ಲ. ಇವತ್ತು ಒಂದು ಕಡೆ ಕೆಲಸಗಳು ಸಿಗ್ತಾ ಇಲ್ಲ ಜನಗಳಿಗೆ, ಇನ್ನೊಂದು ಕಡೆ ಈ ಥರ ಜೀವನ ವೆಚ್ಚನ ಜಾಸ್ತಿ ಮಾಡ್ತಕ್ಕಂಥ ನೀತಿನ ಸರ್ಕಾರ ಅನುಸರಿಸೋದು ಯಾವ ರೀತಿಯಿಂದ ಕೂಡ ನ್ಯಾಯ ಆಗೋದಲ್ಲ. ಅದು ರ್ಯಾದರ್ ಜನಗಳಿಗೆ ಹಗಲು ದರೋಡೆ ಮಾಡುವಂಥ ನೀತಿ ಆಗುತ್ತೆ ಇದು. ಇದನ್ನು ನಾವು ಜನಗಳಿಗೆ ವಿರೋಧಿಸಬೇಕಾಗಿದೆ ಸ್ನೇಹಿತರೆ. ಸೊ ಇಷ್ಟು ಹೇಳೋಕ್ಕೆ ಇಷ್ಟಪಡ್ತೀನಿ. ಈಗ ನಮ್ಮ ಗುಲ್ಬರ್ಗಾದಲ್ಲಿ ಹಿರಿಯ ನ್ಯಾಯವಾದಿಗಳಾದಂಥ ಶ್ರೀ ಕೆ. ಕಲಬುರ್ಗಿ ಸರ್ ಅವರು ಮಾತಾಡಬೇಕಂತ ಕೇಳ್ಕೊತಾರೆ.